ದೊಡ್ಡಮ್ಮ ಅವ್ರು ಇವತ್ತು ಹಾವು ನೋಡಿದ್ರಂತೆ. ಹೆಂಗಿತ್ತು ಕೇಳಿ ನೋಡೋಣ. ಹೆಂಗಿತ್ತಮ್ಮ? ಹೆಂಗ ಆಡ್ತಿದ್ ನಾಲ್ಗೆನ ಈ ಕಡೆಗೆ ತೋರಿಸ. ಅಜ್ಜಿಯವರಿಗೆ ಸ್ವಲ್ಪ ಆರಾಮಿಲ್ಲ. ಬನ್ನಿ ಇವಾಗ ಇಲ್ಲೇ ನಮ್ಮೂರ ಹತ್ರನೇ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಇಲ್ಲಿ ಚನ್ನಗಿರಿಗೆ ಹೋಗೋಣ ನಾವು. ಅದಾದ್ಮೇಲೆ ಅದ್ರ ಸಿಪ್ಪೆನೆಲ್ಲ ಹಾಕಿ ಇಡಬೇಕು. ಅವು ಮೊಳಕೆ ಹೊಡಿತವೆ. ಮೊಳಕೆ ಹೊಡೆದಾದ್ಮೇಲೆ ಒಂದು ಸ್ವಲ್ಪ ಇಷ್ಟೇ ಹತ್ರ ಬಂದ್ಮೇಲೆ ಅದಾದ್ಮೇಲೆ ಈ ಥರ ಪ್ಯಾಕಿಂಗ್ ಮಾಡಿಡ್ಬೇಕು ತುಂಬಿಟ್ಟು. ಹೈ ಚಂದು ಫ್ಯಾಮಿಲಿ, ಎಲ್ರಿಗೂ ಗುಡ್ ಚಾಯ್ಸ್ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿರೋದು ಜಸ್ಟ್ ಇವಾಗ ತಾನೇ ಊಟ ಆಯಿತು. ಊಟ ಮಾಡಿ ಆರಾಮಾಗಿ ಇದ್ವಿ. ಬಂದರೆ ಅಂತ ಏನಂತ ಅಂದರೆ ಅಜ್ಜಿಯವರಿಗೆ ಸ್ವಲ್ಪ ಆರಾಮಿಲ್ಲ. ಬನ್ನಿ ಇವಾಗ ಇಲ್ಲೇ ನಮ್ಮೂರ ಹತ್ರನೇ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಪಟ್ ಅಂತ. ಯಾಕೆ ಅಂತಂದರೆ ಇವಾಗ ಕೋಲ್ಡ್ ವಾತಾವರಣ, ಅದಕ್ಕೋಸ್ಕರ ಶೀತ ಮತ್ತು ಹಿಂಗೆ ಒಂದು ಸ್ವಲ್ಪ ಲೈಟಾಗಿ ಜ್ವರ ಮತ್ತು ಕೆಮ್ಮು ಇದೆಲ್ಲ ಆಗಿದೆ ಅಂತ ಹೇಳ್ತಿದ್ರು. ಹಿಂಗೆ ಹೋಗ್ಬಿಟ್ಟು ಬೇಗ ಬರೋಣ. ಮತ್ತೆ ಚನ್ನಗಿರಿಗೆ ನಾನು ಹೋಗ್ಬೇಕು, ಅದಕ್ಕೋಸ್ಕರ ಬೇಗ ಒಂದು 10:30 ಹಂಗೆ ಬರ್ತಾರೆ. ಅವ್ರು ಚೆನ್ನಾಗಿ ನೋಡ್ತಾರೆ ಡಾಕ್ಟರು. ಅದಕ್ಕೋಸ್ಕರ ನಾವು ಚನ್ನಗಿರಿ ಹೋಗ್ತಿಲ್ಲ, ಇಲ್ಲೇ ಪರ್ಣಮಟ್ಟಿಲಿ ಹೋಗ್ತಿದ್ದೀರಿ. ಅಮ್ಮನ ಲಾಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದೆ, ಚೆನ್ನಾಗಿ ನೋಡಿದ್ರು. ಅದಕ್ಕೋಸ್ಕರ ಅಜ್ಜಿಯವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಬನ್ನಿ ಇವಾಗ ಬೇಗ ಬಸ್ ಇದೆ. ಟೈಮ್ ನೋಡ್ತಿದ್ದೀರಾ ಎಷ್ಟು ಆಗೈತೆ ಅಂತ? 10:15 ಆಗೈತೆ. ಟೈಮ್ 10:15. ಇವಾಗ ಬಸ್ಸೇ ಇದೆ 10:20 ಆ ಟೈಮಿಗೆ. ಬನ್ನಿ ಇವಾಗ ಹೋಗಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ನೋಡಿ ತೋರಿಸ್ಕೊಂಡು ಬರೋಣ ಗೈಸ್. ಇದು ನೋಡಿ ಗೈಸ್, ಪಂಚಾಯತಿ ಕಡೆಯಿಂದ ಕೊಟ್ಟಿದ್ದು. ಇದು ನೋಡ್ತಿದ್ದೀರಾ, ಇದು ಇಟ್ಟರೆ ಕಡ್ಡಿ ಇಟ್ಟರೆ ಮಾತ್ರ ಇದು ಕರೆಕ್ಟಾಗಿ ಇದು ಹಸಿರು ಲೈಟ್ ಒತ್ತೋದು. ಹಸಿರು ಲೈಟ್ ಒತ್ತಿದೆ ಅಂತಂದರೆ ಚಾರ್ಜ್ ಆಗೋದು. ಬನ್ನಿ ಇವಾಗ ಅದಕ್ಕೋಸ್ಕರ ಈ ಕಡ್ಡಿ ಇಟ್ಟಿರೋದು. ಪ್ಲ್ಯಾನ್ ನೋಡಿ ಗೈಸ್, ಪ್ಲ್ಯಾನ್ ನಂದೇ. ಬನ್ನಿ ಇವಾಗ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಹೋಗೋಣ. ಮನೆಯೆಲ್ಲ ನೋಡ್ತಿದ್ದೀರಾ ಡಾರ್ಕ್. ಇಲ್ಲೊಂದು ಸ್ವಲ್ಪ ಹೊರಗಡೆಯಿಂದ ಬಾಗಿಲಿಂದ ಬರ್ತಿದೆ ಬೆಳಕು. ಇವಾಗ ಲೆಟ್ಸ್ ಗೋ, ಬೇಗ ಹೋಗಿ ಬರೋಣ. ಓಕೆ ಗಾಯ್ಸ್, ನಮ್ಮ ವಿಡಿಯೋದಲ್ಲಿ ಯಾರು ಬಂದಿದ್ದಾರೆ ನೋಡಿ. ಹಾಯ್ ಬೋಲು. ಇವತ್ತು ಯಪ್ಪ ಅಭಿಷೇಕ್ಗೆ ನಿನ್ನೆ ಕಂಪ್ಯೂಟರಲ್ಲಿ ಎಷ್ಟು ಕಲ್ತಿದ್ದಾನೆ ಗೊತ್ತಾ ಗೈಸ್. ಫಾಸ್ಟಾಗಿ ಟೈಪಿಂಗ್ ಮಾಡ್ತಾನೆ, ಎಲ್ಲನೂ ಕೂಡ ಮಾಡ್ತಾನೆ. ಯಪ್ಪ ಹೇಗನ್ಸುತ್ತೆ? ಎಲ್ಲದೂ ಇರ್ಬೇಕಲ್ಲ, ಎಲ್ಲದರಲ್ಲಿ ಇರುವ ಹಂಗೆ ಇರು. ಕ್ರಾಪ್ ನೋಡಿ ಗೈಸ್, ಕ್ರಾಪು ಅವಾಗಿನ ಕಾಲದಲ್ಲಿ ಅನಂತನಾಗ್ ಅವರು ಮಾಡ್ಕೊಂತಿದ್ರಲ್ಲ ಅಲ್ಲ, ಅನಂತನಾಗು, ರಾಜ್ಕುಮಾರ್. ಓಲ್ಡ್ ಸ್ಟೈಲ್ ಈಸ್ ಬೆಸ್ಟ್ ಸ್ಟೈಲ್ ಅಲ್ಲ. ಅನಂತನಾಗ್ ಥರ ಗೈಸ್. ಒಂದ್ಸಲಿ ಏರ್ ಸೆಟ್ ಮಾಡ್ತಿದ್ವಲ್ಲ, ಏರು ಮತ್ತೆ ನಮಗೆಲ್ಲ ರೆಡಿ ಮಾಡಬೇಕು ನೀಟಾಗಿ 3 ಥರ ಏರ್ ಸ್ಟೈಲ್ ಅಂತ. ಅವಾಗ ಈ ಥರ ಬಾಚ್ಕೋಗಿತ್ತು. ನಾನು ಮರ್ತೋಗ್ಬಿಟ್ಟೆ. ಬಾಚಿ ನೀಟಾಗಿ ನಾನು ಏನಂತ ಹೇಳ್ಬೇಕಿತ್ತು ಅಂತ ಅಂದರೆ ಅನಂತನಾಗ್ ಥರ ಬಾರ ಅಂತ ಹೇಳ್ಬೇಕಾಯ್ತು. ಅವಾಗ ಭಾಳ ಚೆನ್ನಾಗಾಗೋದು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಟ್ರೈ ಮಾಡೋಣಂತೆ. ಬನ್ನಿ ಲೆಟ್ಸ್ ಗೋ. ಇಲ್ಲಿ ದೇವರಿದೆ, ನಮಸ್ಕಾರ ಮಾಡ್ಕೊಂಬಿಡಿ ಗೈಸ್. ದೇವರಿಗೆ ನಮಸ್ಕಾರ ಮಾಡಿಬಿಡಿ. ಇಲ್ಲಿಗೆ ನಾವು ಯಾವುದೇ ದೇವ್ರು ಬಂದರೂ ಕೂಡ ಇಲ್ಲಿಗೆ ಆಗುತ್ತೆ. ಬನ್ನಿ ಇವಾಗ ಅಜ್ಜಿಯವರು ಬಂದರು ನೋಡಿ. ಇಲ್ಲಿ ಅಜ್ಜಿಯವರು ರೆಡಿಯಾಗಿ ಬಂದವ್ರೆ. ಇವಾಗ ಬನ್ನಿ ಆಸ್ಪತ್ರೆಗೆ ಹೋಗೋಣ. ಬಸ್ ಆರನ್ ಆಯಿತು, ಬಸ್ ಹೋಯ್ತೋ ಇಲ್ಲ ಗೊತ್ತಿಲ್ಲ, ನೋಡಬೇಕು. ಬನ್ನಿ ಇವಾಗ ಲೆಟ್ಸ್ ಗೋ, ಅಲ್ಲಿಗೆ ಹೋಗಿ ಸಿಗ್ತೀನಿ. ಓಕೆ ಗೈಸ್, ಇವಾಗ ಬನ್ನಿ. ನಾವು ಬಸ್ಸು ಹೋಗೈತೆ ಅಂತ ಅಂದ್ಕೊಂಡ್ವಿ. ನಾವು ಅರ್ಧ ರೋಡಿಗೆ ಬಂದ್ವಿ, ಅವಾಗ ಬಸ್ ಬಂತು. ಇವಾಗ ಅದಕ್ಕೋಸ್ಕರ ನಮ್ಮ ಬೈಕು ನಮ್ಮ ಅಪ್ಪಾಜಿಯವರು ತಗೊಂಡೋಗಿದಾರಲ್ಲ, ಅದಕ್ಕೋಸ್ಕರ ನಮ್ಮ ದೊಡ್ಡಮ್ಮ ಅವ್ರದ್ದು ಮನೆಗೆ ಬಂದು ಇವಾಗ ಅವ್ರ ಮನೆದ TVS ಅನ್ನ ತಗೊಂಡು ಹೋಗ್ತಾ ಇದೀವಿ. ಅವ್ರ ಮನೆ ಹೆಂಗೈತಿ ಹೋಮ್ ಟೂರ್ ಇನ್ನೊಂದು ದಿನ ಮಾಡೋಣ ಬಾರ ಮನೆ. ಇನ್ನೊಂದು ದಿನ ಮಾಡಿ ತೋರಿಸ್ತೀನಿ ನಿಮಗೆ. ಅಂತ ಅಂದ್ರೆ ಗ್ಯಾರೇಜ್ ಇಂದು ಮತ್ತೆ ನಮ್ಮ ಬ್ರದರ್ ಇಂದು ಒಂದು ಸಖತ್ತಾಗಿರ್ತಕ್ಕಂಥ ಒಂದು ಲೈಫ್ ಸ್ಟೋರಿ ಇದೆ. ಅದಕ್ಕೋಸ್ಕರ ಬನ್ನಿ ಇವಾಗ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಈ TVS ಇಲ್ಲೇ ಇತ್ತು ನೋಡಿ, ಇದೇ TVS ಅನ್ನು ತಗೊಂಡು ಹೋಗೋಣ ಅಂತ ಇದ್ದೀನಿ. ನಮ್ಮ ಅಪ್ಪಾಜಿಯವರು ಇದ್ರು ಅಂತ ಅಂದರೆ ಆರಾಮಾಗಿ ನಾವು ತಗೊಂಡು ಹೋಗ್ಬೋದು. ಇಲ್ಲ ಅಂತ ಅಂದರೆ ಇದೇ ಥರ ಸಮಸ್ಯೆ ಆಗೋದು. ಎಲ್ಲಿಗೆ ಹೋದ್ರು ಕೂಡ ಬೇರೆಯವರು ಬೈಕೆಲ್ಲ ಕಾಯಬೇಕು ಅಥವಾ ಬಸ್ಸಿಗೆ ಹೋಗ್ಬೇಕು. ಬನ್ನಿ ಬೇಗ ಇದನ್ನು ಕೀಯನ್ನು ಹಾಕ್ಬಿಟ್ಟು ಈಗ ಹಾಸ್ಪಿಟಲ್ಗೆ ಹೋಗಿ. ಓಕೆ ಬನ್ನಿ ಇವಾಗ
ಅಯ್ಯೋ ಇದು ಹ್ಯಾಂಡ್ಲ್ ಲಾಕ್ ಮಾಡಿದ್ದಾರೆ guys, ನೋಡಿ. ಹ್ಯಾಂಡ್ಲ್ ಲಾಕ್ ಇಸ್ ಬೆಸ್ಟ್. ಯಾಕೆ ಅಂತಂದರೆ ಯಾರಾದ್ರೂ ತೊಗೊಂಡು ಹೋಗ್ತಿರ್ತಾರೆ ಅಥವಾ ದೂಕೊಂಡು ಹೋಗಿ ಎಲ್ಲೋ ನಿಲ್ಲಿಸ್ಬಿಟ್ರೆ ಆಮೇಲೆ ನಾವು ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಬನ್ನಿ ತಗೊಂಡು. ಯಪ್ಪ ಹೆವಿ ವೇಟ್ ಇದು. ಇದಕ್ಕೆ ಏನು ಹಾಕಿದಾರಪ್ಪ ಅಲ್ಲ ಏನಾದ್ರು ಹೆವಿ ವೇಟ್ ಐತೆ ನಮ್ಮ ಇದಕ್ಕಿಂತ. ಸರಿಯಪ್ಪ ಫಸ್ಟ್ ಪೆಟ್ರೋಲ್ ನೋಡೋಣ ಬಂದು ಆಯ್ತು ಹೆಂಗೋ ಏನಾಗಿತ್ತೇನೋ ಅಂತ. ಸ್ವಲ್ಪ ಹೋಗಿ ಬರೋ ಅಷ್ಟು ಐತೆ. ಲೆಟ್ಸ್ ಗೋ. ಅಷ್ಟೇ ಬನ್ನಿ. ಇವತ್ತು ನಮ್ಮದು ಬುಲೆಟ್ ಸವಾರಿ ಅಲ್ಲ, TVS ಸವಾರಿ. ನೋಡಿ ಗೈಸ್ ಇಲ್ಲಿ ಹೋಗಿ ಹೆಂಗೆ ಹೋಗ್ತೈತೆ, ಆದರೆ ನಿಮಗೆ ಕಾಣ್ತಿಲ್ಲ ಅನಿಸುತ್ತೆ. ನೋಡಿ ಇಲ್ಲಿ ಸ್ಮೆಲ್ ಗಮ್ ಅಂತ ಬರ್ತೈತೆ. ಬನ್ನಿ ಹೋಗೋಣ. ಇವಾಗ ನಾವು ಬಂದ್ವಿ ಪಣ್ಣ ಒಟ್ಟಿಗೆ, ಬಟ್ ಇಲ್ಲಿ ಡಾಕ್ಟರ್ ಬರಲ್ಲ ಅಂತ ಹೇಳಿದ್ರಂತೆ. ಅವ್ರು ನೋಡೋಕೆ ಕೇಳೋಣ ಬನ್ನಿ. ಓಕೆ, ಇವಾಗ ಡಾಕ್ಟರ್ ಏನೋ ಬರಲ್ಲ ಅಂತ ಇವತ್ತು ಇಲ್ಲಿ ನೋಡೋಣ. ಇವತ್ತು ಚನ್ನಗಿರಿಗಾದ್ರೂ ಹೋಗಿ ಬರೋಣ ಅಂತ. ಅವಾಗ ಒಂದು ಸ್ವಲ್ಪ ಇದು ಮಾಡಿಸ್ಬೇಕಲ್ಲ ಕಣ್ಣಿಂದು. ಅವರು ಬುಧವಾರ ಇವತ್ತು ಕಣ್ಣಿನ ಟೆಸ್ಟು ಕೂಡ ಮಾಡ್ತಾರಂತೆ. ಸೊ ಅದನ್ನು ಕೂಡ ತೋರಿಸ್ಕೊಂಡು ಬರೋಣ ಅಂತ. ಇಲ್ಲಿ ಚನ್ನಗಿರಿಗೆ ಹೋಗೋಣ ನಾವು. ಚನ್ನಗಿರಿಗೆ ಹೋಗಿ ಅಲ್ಲೇ ತೋರಿಸಿದ್ರಾಗತ್ತೆ. ಬನ್ನಿ, ಹೆಂಗು ನಾನು ಚನ್ನಗಿರಿಗೆ ಹೋಗ್ಬೇಕಲ್ಲ, ಹಂಗೆ ಹೋಗಿ ಅಜ್ಜಿಯವ್ರಿಗೆ ತೋರಿಸ್ಕೊಂಡು ಆಮೇಲೆ ಹೋಗೋಣಂತೆ. ಬೇರೆ ಏನು ಕೆಲಸ ಇದೆ ಅದು ಮಾಡೋಣಂತೆ. ಬನ್ನಿ ಇವಾಗ ಹೋಗೋಣ. ಮತ್ತು ಗೊಪ್ಪೇನಹಳ್ಳಿಗೆ ಹೋಗ್ಬೋದು, ಮತ್ತು ಕಣ್ಣಿಂದು ಆಗುತ್ತೆ ಮತ್ತು ಅದು ಆಗುತ್ತಲ್ಲ, ಎರಡೂ ಕೂಡ ಆಗುತ್ತೆ ಅಂತ. ಬನ್ನಿ ಲೆಟ್ಸ್ ಗೋ, ಹೋಗೋಣ. ಓಕೆ ಗೈಸ್ ಇವತ್ತು ನಮ್ಮ ಅಭಿ ಮನೆ ಅಂತ ಅಂದ್ರೆ ಅವ್ರ ಮಾವರ ಮನೆ ಹಿಂದೆ ಇತ್ಲು ಯಾವ ಥರ ಇದೆ, ಅಲ್ಲಿ ಏನೇನು ಹಾಕಿದ್ದಾರೆ ಅಂತ ನೋಡೋಣ. ಚಲೋ ಅಭಿನಿ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಹಿಡ್ಕ ಕ್ಯಾಮ್ರಾ. ಬನ್ನಿ ಇವಾಗ ನೋಡ್ತಾ ಹೋಗೋಣ ಏನೇನು ಅಭಿಯರ್ ಮನೇಲಿ ಹಾಕಿದ್ದಾರೆ ಅಂತ. ನಾವು ಹೋದ್ವಿ, ಬಟ್ ಆದರೆ ಅಲ್ಲಿ ಏನಂತ ಅಂದರೆ ಇದಿರಲಿಲ್ಲ. ಡಾಕ್ಟರ್ ಬಂದಿರಲಿಲ್ಲ, ಅದಕ್ಕೋಸ್ಕರ ಚನ್ನಗಿರಿಗೆ ಹೋದ್ರಾಗುತ್ತೆ ಅಂತ ಅಂದ್ಕೊಂಡೆ. ಆದರೆ ಇಲ್ಲೇ ತವರಿಕೆರೆಗೆ ಹೋಗಿದ್ದಾರೆ ಅಜ್ಜಿ ಅವರು, ಒಬ್ಬರೇ ಹೋಗಿದ್ದಾರೆ. ಏಕೆಂತಂದ್ರೆ ಸ್ವಲ್ಪ ಪರವಾಗಿಲ್ಲ, ಕಣ್ಣು ಡಾಕ್ಟ್ರ್ ಅವರು ಬರ್ತಾರಂತ. ಅದನ್ನು ಕೂಡ ತೋರಿಸ್ಕೊಂಡು ಹಂಗೆ ಹೆಲ್ತ್ ವೈಸು ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನೀವು ಚನ್ನಗಿರಿಗೆ ಹೋಗುವಂತ. ಬನ್ನಿ, ಇಲ್ಲೆಲ್ಲ ಹಾಕಿದ್ದಾರೆ. ಇದು ಬೀಮ್ಸ್ ಅಲ್ಲ, ನೀನು ಎಕ್ಸ್ಪ್ಲೇನ್ ಮಾಡು ಏನೇನಂತ. ಇದು ಫಸ್ಟಿಗೆ ಏನಪ್ಪ ಇವು ಬೀಮ್ಸ್, ಓಸು ಬೀಮ್ಸೆ. ಇದೆಲ್ಲ ಕಾವೇರಿ, ಇದೆಲ್ಲ ಬೀಮ್ಸ್ ಹೆಂಗೆ ಹಾಕಿದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ. ಯಪ್ಪ ಸಖತ್ತಾಗಿ ಕಾಣ್ತಿದ್ದಾವಲ್ಲ. ಇದು ಸಣ್ಣ ಸಣ್ಣಕ್ಕಿನ್ನೂ ಕೂಡ ಒಂದು ಸ್ವಲ್ಪ ಎತ್ತರ ಬೆಳೆದ್ಮೇಲೆ ಊಟಗಳನ್ನು ನೆಡಬೇಕು ಅಲ್ಲ, ಬಳ್ಳಿ ಎತ್ತದವು. ತೆಪ್ಪೆಗಳು ನಟ್ಟಾಗ ಬಳ್ಳಿ ಎತ್ತವೆ. ಇದಾದ್ಮೇಲೆ ಆ ಕಡೆ ಇರೋ ಅಲೆ ಬಳ್ಳಿ ಎತ್ತಕ್ಕೆ ಬರ್ತದೆ ನೋಡಿ, ಅಲ್ಲಿ ಒಂದೊಂದು ಅಲ್ವಾ, ಆ ಕಡೆ ತೋಸು. ಅಲ್ಲಿ ಮೇಲೆ ಬರ್ತದವಲ್ಲ ಅವೇ ಬಳ್ಳಿ. ಬಂದಾಗ ನೀಟಾಗಿ ಹಾಕೋದು. ಈ ಮರ ತೋರ್ಸ್ ಮರನ ಹೆಂಗಾಗಿತ್ತು ನೋಡಿ, ಅಲ್ಲ ಇದು ಎಷ್ಟು ವರ್ಷ ಆಯ್ತು ಗೊತ್ತಿದ್ರು. ತುಂಬ ವರ್ಷ ಆದ್ರೆ ಇತ್ತೀಚೆಗೆ ಇದು ಚೆನ್ನಾಗಿ ಬಿಡ್ತೈತಿ. ಇವಾಗ ಸ್ವಲ್ಪ ಹೈಟ್ ಹೋಗ್ತೈತಿ. ಇದು ತೆಂಗಿನ ಮರ, ಟೊಂಗೆ ಮತ್ತು ತೆಂಗಿನ ಮರ. ಇವಾಗ ಈ ಕಡೆ ನೋಡ್ತಿದ್ದೀರಾ, ಇಲ್ಲಿ ಮೂಲಂಗಿ ಇಷ್ಟು ಹಾಕಿದ್ದಾರೆ. ಎತ್ತರ ಇಬ್ಬದು ಎತ್ತರ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಅಂತ. ಈ ಕಡೆ ಅಲ್ಲಿ ತನಕನೂ ಹಾಕಿದ್ದಾರೆ ಮೂಲಂಗಿ. ಇದಷ್ಟು ಮೂಲಂಗಿ ಇಲ್ಲಿಂದನೂ ಕೂಡ ಏನು ಹುಟ್ಟಿದಾವೆ. ಇಲ್ಲಿಂದ ನಾವು ಆಳ ತೋಡು ಹಾಕ್ಬೇಕಂತೆ ಗೈಸ್. ಮೂಲಂಗಿನ ಆಳ ಜಾಸ್ತಿ ಆಳ ತೋಡ್ಬೇಕಂತೆ. ಇದಾದ್ಮೇಲೆ ಈ ಕಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಈ ಕಡೆ ಸೊಪ್ಪು ಹಾಕಿದ್ರೆ ಅದು ಹುಟ್ಟೋದು ಒಂದು ಸ್ವಲ್ಪ ಲೇಟ್ ಆಗ್ತದೆ ಗೈಸ್. ಒಂದು ಸ್ವಲ್ಪ ಹುಟ್ಟೋದು ಲೇಟ್ ಆಗ್ತದೆ. ಹಾಗಾಗಿ ಹೊತ್ತಿಗೆ ಹಾಕ ನೋಡಿ ಗೈಸ್. ಹೊತ್ತಿಗೆ ಇದಕ್ಕೆಲ್ಲ ಬೀಡಿ ಎಲ್ಲ ಸೇರಿಸ್ತಾರೆ ಗೈಸ್. ಹೋಗಿ ಸ್ವಲ್ಪ ಹಾಕ್ಸ್ತಾರೆ ನೋಡಂತ. ನೀವು ಆ ಕಡೆ ಹೊಡೆ ಹೋಗ್ತಿರ್ತಾರೆ, ಅದು ಕಡೆಯಲ್ಲ ರೀ, ಎದ್ರಂಗೆ ಇಲ್ಲ. ಸ್ವಲ್ಪ ಹತ್ರ ಟಚ್ ಮಾಡಿ ಸಾಯಂಕಾಲ ಬೀಡಿ ಸೇರಿಸಿ ಹೆಂಗೆ ಇದು ಮಾಡಿದ್ದು ಬಿಡಲ್ಲ ಇವನು.
ಕಲ್ಲಿಗೆ ಎದ್ರಲ್ಲ ನೀವು ಉಗ್ಗೋನಿನ್ನ ಡೋಂಟ್ ಕೇರ್. ಇದೆಂತ ಜಾತಿ What? ಇವಾಗ ಪದಾರೆ ಆತ್ನ ನಿನ್ನ ಮತ್ತಿತ್ತ ತಿರುಗಿ ನೋಡ್ತೈತಿ. ನಾನು ಎದ್ರ ಕಣ ಬರೀ ಜೂಟ್ ಆತು. ಇವಾಗ ಜೂಟ್ ಆತು. ಇವು ಅಡಿಕೆ ಸೊಸೆ ನೋಡಿದ್ವಿ ನಮ್ಮವು. ಬಟ್ ಇವು ನೋಡಿ ಅಷ್ಟಾಗಿ ಯಾರೋ ಕೂಡ ತಗೊಂಡೋಗಿಲ್ಲ. ಆಲ್ರೆಡಿ ಇಷ್ಟು ಹತ್ರ ಆಗಿದೆ ನೋಡಿ. ಅಯ್ಯೋ 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 ಇಷ್ಟು ಹತ್ರ ಆಗಿದಾವೆ. ಆ ಕಡೆ ನೀವು ಹಾಕಿದ್ದೆ ಇತ್ತು ಇದ್ರಾಗೆ ಹುಟ್ಟಿದ್ದೆ. ನೀವು ಹಾಕಿರೋದಲ್ಲ ಅದು ಅದು ಇದೇ ಇದು ನೀವು ಹಾಕಿರೋದಲ್ಲ. ಇಲ್ಲ ಇಲ್ಲಿ ಇಟ್ಟಿದ್ದ ಅನ್ಸುತ್ತೆ. ಅದು ಹಂಗೆ ಹೊಡ್ಕೊಂಡು ನೀವೇ ಹಾಕಿರೋದು. ಅಡಿಕೆನಾರು ಬರ್ತಾವೆ ಬಿಡಲ್ಲ. ಓಕೆ ಗೈಸ್, ಇಲ್ಲಿ ನೋಡ್ತಿದ್ರ ಇದು ಲಾಸ್ಟ್ ಟೈಮ್ ಮಾಡಿದ್ದು. ಇಲ್ಲೊಂದು 50 ಮೇಲೆ ಇರ್ಬೋದು ಅಂತ ಅನ್ಸುತ್ತೆ. ಅವಾಗ ಒಂದು 100 ಕೊಟ್ವಿ. ಬಟ್ ಆದರೂ ಉಳ್ದವು ಇಷ್ಟಿದಾವೆ. ಬಟ್ ಇಲ್ಲೇ ಆಗೋಗಿದ್ದಾವೆ. ಇಲ್ಲಿ ಪ್ಯಾಕೆಟ್ನಲ್ಲಿ ಹಾಕಿದ್ವಿ ಎಲ್ಲ ಇಲ್ಲೇ ಬುಡದೊಳಗಡೆ ಹೊರಟೋಗಿದ್ದಾವೆ. ಮಣ್ಣು ಹಾಕ್ಬೇಕು. ಇವು ಮೊನ್ನೆ ನಾನು ರೀಸೆಂಟಾಗಿ ಮಾಡಿದ್ದೆ. ಇವು ಸಣ್ಣವು ಇವು ಒಂದು ಸ್ವಲ್ಪ ಲಾಸ್ಟ್ ಟೈಮ್ನೇವೆ. ಇವು ಈ ಸಲ ಮಾಡಿರೋದು ನೋಡಿ. ಈಗ ಎಷ್ಟು ಕೆ ಜಿ 2 kg ಮೇಲೆ ಪ್ಯಾಕೆಟ್ ತೊಗೊಂಬಂದವ್ರಿ. ಇದು ಇಷ್ಟಾಗಿದ್ರೆ ಪ್ಯಾಕೆಟ್ ಸಾಕಾಗಿತ್ತು. ಬಟ್ ನಮ್ಮ ಅಪ್ಪಾಜಿಯವ್ರಲ್ಲಿ ದಿಸ್ ಟೈಮ್ ಈ ಸಲ ಇಷ್ಟು ತೊಗೊಂಬಂದಾರೆ. ಎಷ್ಟು ಪ್ಯಾಕೆಟ್ ಇದ್ದಾವೆ ಅಂತ ಅಂದರೆ ಒಂದು 66 ಇದ್ದಾವೆ. ಫಸ್ಟಿಗೆ ಅಡಿಕೆ ಗಿಡ ಕಟ್ಟಬೇಕಾದ್ರೆ ನಾವು ಮನೆಯಲ್ಲಿ ಒಂದು 2 ಪುಟ್ಟಿ ಅಂತ ಅನಿಸುತ್ತೆ ಅಷ್ಟನ್ನು ತೊಗೊಂಡಿದ್ವಿ. ಅದರೊಳಗಡೆ 1,000 ಏನೋ ಬರ್ತವೆ. 1,000 ಏನೋ ಬರ್ತಾವೆ. 1,000 1,500 ಏನೋ ಬರ್ತಾವೆ ಒಂದು ಪುಟ್ಟಿ ತಗೊಂಡ್ರೆ. ಅದರೊಳಗಡೆ ಮನೆ ಒಳಗಡೆ ಹಾಕಿ ಅಲ್ಲಿ ಮರಳು ಹಾಕಿ ಅದಾದಮೇಲೆ ಅದ್ರ ಸಿಪ್ಪೆನೆಲ್ಲ ಹಾಕಿ ಇಡಬೇಕು. ಅವು ಮೊಳಕೆ ಹೊಡಿತವೆ. ಮೊಳಕೆ ಹೊಡೆದಾದ್ಮೇಲೆ ಒಂದು ಸ್ವಲ್ಪ ಇಷ್ಟೇ ಹತ್ರಕ್ಕೆ ಬಂದಮೇಲೆ ಅದಾದಮೇಲೆ ಈ ಥರ ಪ್ಯಾಕೆಟ್ ಮಾಡಿ ಇಡ್ಬೇಕು ಮಣ್ಣು ತುಂಬಿ. ಆಮೇಲೆ ಈ ಥರ ಎತ್ತರ ಗಿಡಗಳಾಗ್ತವೆ. ಇದನ್ನು ತಗೊಂಡೋಗ್ತಾರೆ. ಒಂದು 35-40 ರೂಪಾಯಿ ಏನೋ. ಒಂದು ಲಾಸ್ಟ್ ಟೈಮ್ ಕೊಟ್ಟಿದ್ದು ನಾವು 40 ತನಕನೂ ಕೊಟ್ವಿ. 35, 32, 30, ಕೊನೆಗೆ 25, 28 ಇಷ್ಟು ರೂಪಾಯಿಗೆ ಕೊಟ್ಟಿದ್ವಿ. 50 ತನಕನೂ ರೇಟು ಹೋಗಿತ್ತು. ಯಾಕೆ ಅಂತ ಅಂದರೆ ಅವಾಗ ಒಂದು ಸ್ವಲ್ಪ ಆ ಥರ ಚೆನ್ನಾಗಿತ್ತು, ಡಿಮ್ಯಾಂಡ್ ಇತ್ತು. ಈ ಸಲ ಮಾಡಲಿಲ್ಲ, ಇಷ್ಟು ಮಾಡಿದ್ದೀವಿ ಸದ್ಯಕ್ಕೆ. ಇದನ್ನು ಅಪ್ಪಾಜಿಯವರು ಅಲ್ಲಿ ಇಲ್ಲಿ ಹೋದಾಗ ತೊಗೊಂಬಂದಿರೋದಷ್ಟೇ. ಇವಾಗ ನೋಡಿ ಇಷ್ಟು ಎತ್ತರ ಆಗಿದ್ದಾವೆ. ಇವನ್ನ ತಗೊಳ್ಳೋರೇ ಇಲ್ಲ. ಒಂದಿಷ್ಟು ಎತ್ತರ ಆಗಿದ್ವು. ಅವನ್ನ ಇಲ್ಲೇ ಬೇಕಾದವರು ಇವರು ತಗೊಂಡು ಹೋಗಿದ್ದಾರೆ. ಹಂಗೆ ಕೊಟ್ಟಿದ್ವಿ. ಒಂದಿಷ್ಟು ಕಡಿಮೆ ರೇಟಾಗಾದರೂ ಪರವಾಗಿಲ್ಲ, ಹೋಗಲಿ ಸುಮ್ಮನೆ ಇಲ್ಲಿ ಇದ್ದೇನು ಮಾಡ್ತವೆ ಅಂತ ಇಷ್ಟು ಕೊಟ್ಟಿದ್ವಿ. ಇವಾಗ ಇನ್ನೊಂದಿಷ್ಟು ಮಾಡಿದ್ವಿ, ನೋಡೋಣ. ಇದ್ರಾಗ ಲಾಭ ಐತೆ, ಪರವಾಗಿಲ್ಲ. ನೀವು ಕೂಡ ಯಾವ್ದಾದ್ರು ಸಣ್ಣ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಈ ಕಡೆ ಸೈಡ್ ನಮ್ಮ ಚನ್ನಗಿರಿ ಸೈಡು ಮತ್ತು ದಾವಣಗೆರೆ ಈ ಕಡೆ ಎಲ್ಲ ಮಾಡ್ಬೋದು. ಇಂಥವನ್ನೆಲ್ಲ ಮಾಡಿದರೆ ನಿಮಗೂ ಕೂಡ ಒಳ್ಳೆ ಲಾಭ ಐತೆ. ಇಲ್ಲ ಅಂತ ಯಾವುದು ಕೂಡ ಇಲ್ಲ. ನೀವೇನೇ ಬಿಸ್ನೆಸ್ ಮಾಡಿದರೂ ಕೂಡ ಅದನ್ನು ಮಾರ್ಕೆಟಿಂಗನ್ನು ತಿಳ್ಕೊಂಡು ಮಾಡಿದರೆ ಒಳ್ಳೇದಿದೆ. ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ನಾವು ಲಾಸ್ಟ್ ಟೈಮ್ ಒಂದು 35 ಸಾವಿರದ್ದೇನೋ ಮಾಡಿದ್ವಿ, ಸೇಲ್ ಮಾಡಿದ್ವಿ. ಇಲ್ಲೆಲ್ಲ ಪ್ಯಾಕೆಟ್ ಎಲ್ಲ ತುಂಬಿ ಅದೆಲ್ಲ ಮಾಡಿ. ಶ್ರಮ ಅಷ್ಟೇ ಬೇಕು. ಮತ್ತು ಅದನ್ನು ಯಾವ ಥರ ಸೇಲ್ ಮಾಡಬೇಕು, ಎಷ್ಟು ಸೇಲ್ ಮಾಡಬೇಕು, ಹೇಗೆ ತುಂಬೋಕೆ, ಏನು ಮಾಡಬೇಕು, ಯಾವಾಗ ಅದನ್ನು ಪ್ಯಾಕೆಟ್ ಮಾಡಬೇಕು ಎಲ್ಲನೂ ಕೂಡ ನಿಮಗೆ ಒಂದು ಸ್ವಲ್ಪ ತಿಳ್ಕೊಂಡು ಮಾಡಿದರೆ ಚೆನ್ನಾಗಿ ಅಂತ ಹೇಳ್ತೀನಿ. ನೀವು ಕೂಡ ಟ್ರೈ ಮಾಡ್ಬೋದು ಅಷ್ಟೇ. ಗೆ ಸಖತ್ತಾಗಿರ್ತಕ್ಕಂಥ ಮಳೆ ಬಂತು. ನಾನು ಚನ್ನಗಿರಿಯಿಂದ ಬಂದು ಊಟ ಮಾಡಿ ಈ ಥರ ಹೊರಗಡೆ ಬಂದರೆ ಹಾಗೇ ಕೇಳಿಸ್ಕೊಳ್ಳಿ ಆ ಪಕ್ಷಿಗಳು ಕೂಗೋದು ಅದೆಲ್ಲ ನೋಡಿ. ಯಪ್ಪ ಯಾವ ಥರ ಇದೆ, ಸಖತ್ತಾಗಿದೆ ಅಲ್ಲ ವಾತಾವರಣ ಮಾತ್ರ. ನೋಡಿ ಕೂಲು ವಾತಾವರಣ. ಇವಾಗ ಒಂಚೂರು ಬಿಸಿಲು ಬಂದೈತೆ ನೋಡಿ ಗೈಸ್. ಮಾರ್ನಿಂಗಿಂದ ನೋಡ್ತಿದ್ದೀರಾ ಇದೆ. ಆಲ್ರೆಡಿ ಇವಾಗ ಟೈಮ್ ಎಷ್ಟು ಅಂತ ಅಂದರೆ ಈವ್ನಿಂಗ್ ಟೈಮ್ ನೋಡ್ತೀನಿ. ಈವ್ನಿಂಗ್ 6:15 ಆಗೈತೆ. ಆದ್ರೂ ಕೂಡ ಇವಾಗ ಇಷ್ಟು ಬಿಸಿಲು ಬಂದೈತೆ ನೋಡಿ. ಮಳೆ ಎಷ್ಟು ಬಂದೈತೆ, ಎಷ್ಟು ಕೆಸರಾಗೈತೆ ಅಂತ. ಇಲ್ಲಿ ಮಾರ್ನಿಂಗ್ ತೋರಿಸಿದ್ನಲ್ಲ ನಾನು,
ಇವಾಗ ಈವ್ನಿಂಗ್ ನೋಡಿ ಯಾವ ಥರ ಆಗೈತೆ ಅಂತ. ಈ ಕಡೆ ಫುಲ್ ಎಲ್ಲ ಹುಲ್ಲು, ಆಮೇಲೆ ಅಡಿಕೆ ಮರ ಅವೆಲ್ಲ ಎಷ್ಟು ಕೂಲ್ ಇದೆ ಅಲ್ಲ ಯಪ್ಪ. ಇಷ್ಟು ದಿನ ಮಳೆ ಇಲ್ಲನೇ ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ನೋಡಿ ಯಾವ ಥರ ಮಳೆ ಇದೆ ಅಂತ. ಸಖತ್ತಾಗಿರ್ತಕ್ಕಂಥ ವಾತಾವರಣ ಹತ್ರ ಫುಲ್ ಕೂಲ್ ಐತೆ. ಬನ್ನಿ ಇವಾಗ ಹೋದ ತಕ್ಷಣ ಮನೆಗೆ ಹೋಗಿ ಆರಾಮಾಗಿ ಒಂದು ಕಪ್ ಚಹಾ ಕುಡಿದ್ರೆ ಮಸ್ತ್ ಆಗತ್ತೆ. ಚಹಾನ ಕುಡಿಯೋಣ ಬನ್ನಿ. ಟೀ ಅಮ್ಮ ಅವ್ರು ಇವತ್ತು ಹಾವು ನೋಡಿದ್ರಂತೆ, ಹೆಂಗಿತ್ತು ಕೇಳ್ತೀನಿ ನೋಡೋಣ. ಹೆಂಗಿತ್ತಮ್ಮ? ಹಾವು ಎಂತ ಹಾವು ಹೇಳು ಫಸ್ಟ್. ಹಸ್ರು ಹಾವು, ಹಸ್ರು ಕಲರ್. ಹಸ್ರಲ್ಲ, ಹೆಂಗ ಆಡಿಸ್ತಿತ್ ನಾಲ್ಗೆನ ಈ ಕಡೆಗೆ ತೋರ್ಸು. ಅಲ್ಲಿ ಏನ್ ಅಲ್ಲಿ ಅಂತಾರ ನಾನು ಕಾಣಲ್ಲ ನಿನಗೆ ಅಲ್ಲೇ ನೋಡ ಹಾವು ಅಂದ್ರಿ ನಾನೇ ಅಲ್ಲ ಹಾವು ಐತಿ ಅಂತ ನಾವ್ ಕೆಳ ನೋಡ್ಕೊಂತ ಹೋಗೋರು. ಹಿಂಗ ನೋಡಿತಲ್ಲ ಬಿಡತ್ಲ ಹೋಗಿ. ಆಮೇಲೆ ಚಪ್ಪಳ ಮಾಡಿದ್ವಿ ಯೋಟೋ ಹೊತ್ತಿನ ಹಿಡಿದೋತು. ಅದಕ್ಕೆ ಕಿವಿ ಕೇಳುತ್ತ ಚಪ್ಪಳ ಹೊಡಿಯಕ್ಕೆ. ಎಷ್ಟು ಬಂದ್ರೆ ಬಾಲ ಚೂಪ್ ಇರ್ತೈತಿ. ಮಳೆಗಾಲದಾಗೆ ಬಾಳೆ ಬುಡದ ಮೇಲೆ ಇರ್ತಾವ. ಒಂದ್ 2 ತೋಟದಾಗ ನೋಡಿದ್ವಿ. ಈಗ ಹಿಂಗ ಬಿಡತ್ಲ ಮುಂಚೆನಾರ ನೋಡಿದ್ರಲ್ಲ ಯಾಯಪ್ಪ ಹಿಂಗ ಎಲೆ ಕೈ ಹಾಕಿದಾರ ಅಲ್ಲಿ ಕುಂತು ಬಾಳೆಗೊನೆ. ಎಲ್ಲರೂ ಕೆಳಗ್ ನೋಡ್ಕೊಂಡ್ ಕೊಯ್ರಿ ಕಾಲಾಗ ಇದ್ದಾವ ಅಂತ ಹೇಳ್ತಾರೆ. ಬಟ್ ನೋಡಿ ಹೆಂಗೆ ಅಂತ ಉಳ್ಕೊಳೋದ್ರೆ ಹೆಂಗಾದ್ರೂ ಉಳ್ಕೊತಾರೆ, ಏನಾದ್ರೂ ಆಗೋದಿದ್ರೆ ಹೆಂಗಾದ್ರೂ ಆಗುತ್ತೆ ಅಂತ ಹೇಳ್ತಾರಲ್ಲ ಇದೆ. ನಾನು ಯಾವಾಗಾದ್ರೂ ಟೀ ಮಾಡಕ್ ಬರ್ಲಿ ಬೆಲ್ಲ ನಿಜವಾಗ್ಲು ನಾನು ಎಷ್ಟೋ ಸಲ ನೋಡಿದ್ದೀನಿ ಬೆಲ್ಲ ಖಾಲಿ ಆಗ್ತಿರುತ್ತೆ, ಇಲ್ಲ ಟೀ ಪುಡಿ ಖಾಲಿ ಆಗಿರುತ್ತೆ, ಏನಾನ ಒಂದು ಖಾಲಿ ಆಗಿರುತ್ತೆ. ನಾನು ಅದನ್ನ ಮತ್ತೆ ರೆಡಿ ಮಾಡ್ಕೊಬೇಕು. ಹೆಂಗೋ ಟೀ ಪುಡಿ ಐತೆ, ಬೆಲ್ಲ ಏನೋ ತಂದು ಇಟ್ಟಿದ್ರಂತೆ. ಬನ್ನಿ ನೋಡೋಣ ಅದು ಎಲ್ಲ ಐತಿ ಏನು ಅಂತ ನೋಡಿ ಆಮೇಲೆ ಟೀ ಮಾಡ್ಕೊಂಡು ಕುಡಿಯೋಣ. ಓಕೆ ಗೈಸ್, ಬಿಸಿ 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 ಟೀಯನ್ನು ಮಾಡ್ಕೊಂಡಿದ್ದೀನಿ. ಅಮ್ಮವರೆಲ್ಲ ಹೊರಗಡೆ ಹೋಗಿದ್ದಾರೆ, ಅಜ್ಜಿಯವರು ಬೇಡ ಅಂತ ಅಂದರು, ಹಂಗೆ ಮಾಡ್ಕೊಂಡಿದ್ದಾರೆ. ನಾನಿವಾಗ ಎಂಜಾಯ್ ದ ಟೀ ಕುಡಿಯೋಣ. ಬನ್ನಿ ನಿಮಗೂ ಚೇರ್. ಬನ್ನಿ ಇವಾಗ ಟೀ ಕುಡಿಯೋಣ. ಈ ವಾತಾವರಣ ಚಳಿಗೆ ಮಸ್ತೈತೆ. ಅವತ್ತು ಇದೇ ವಾತಾವರಣಕ್ಕೆ ಅಜ್ಜಿಯವರು ಬೋಂಡ ಮಾಡಿದ್ರು, ಸಖತ್ತಿತ್ತು ಅವತ್ತು. ಮಾತ್ರ ಇವತ್ತು ಕೂಡ ಹಂಗೆ ಐತೆ, ಸಖತ್ತೈತೆ ಗೈಸ್. ಟೀ ಕುಡಿದು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಲಾಗ್ನಲ್ಲಿ ಏನಾಗುತ್ತೆ ಅಂತ ನಾಳೆ ಲಾಗ್ನಲ್ಲಿ ನೋಡಿ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್. ನಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೊತಾ ಇರಿ. ಇದೇ ಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಡೈಲಿ ಲಾಗ್ ಬರ್ತಾ ಇರುತ್ತೆ. ಟೇಕ್ ಕೇರ್, ಬೈ ಬೈ ಗೈಸ್.